ಯಾರೇ ಯಾರೇ ನಿನಗತ್ತೆ? ಎಂಥ ಜನ್ಮನೇ ನಿಂದು? ಅಮೆರಿಕಲ್ ಓದ್ಕೊಂಡ್ ಬಂದ್ಬಿಟ್ರೆ ನೀತಿ ನಿಯತ್ತು ಇರಬಾರ್ದಾ? ಅವ್ನ್ ಯಾರ ಜೊತೆನೋ ತಿರ್ಗಿ ಮಾನ ಕಳ್ಕೊಂಡು ಮನೆಗ್ ಬಂದು ನನ್ನ ಸೊಸೆ ಇವನ್ ಹೆಂಡತಿ ಅಂತ ಹೇಳ್ಕೊಂಡ್ ತಿರುಗ್ತ್ಯಾ? ನಾಚಿಕೆ ಆಗಲ್ವೇನೆ? ಮುಚ್ಚು ಬಾಯಿ. ಅವಳೇನು ಬುದ್ಧಿ ಇಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ ಭಾವನವ್ರೆ. ಯಾಕೆ ನಿನ್ ಮಗ ಮಾಡಿದ್ದೇನ್ ಕಮ್ಮಿನಾ? ತನ್ನ ಪಾಡಿಗೆ ತಾನು ಬದುಕೋದಕ್ ಬಿಡದೆ ಪ್ರೀತಿ ಪ್ರೀತಿ ಅಂತ ಹಿಂದೆ ತಿರುಗಿದ್ ಯಾರು? ನನ್ ಮಗಳು ಇಲ್ದೆ ಹೋದ್ರೆ ಸಾಯ್ತೀನಿ ಅಂತ ಅವಳು ಹಿಂದೆ ಬಿದ್ದಿದ್ ಯಾರು? ಬಲವಂತವಾಗಿ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ ಯಾರು? ನಿನ್ ಮಗ ತಾನೇ. ಇದನ್ನೆಲ್ಲ ಬಿಟ್ಬಿಟ್ಟು ನನ್ ಮಗಳದ್ದೇ ತಪ್ಪು ಅಂತ ಇದ್ಯಾ? ಅದು ನನ್ನ ಮಗಳಲ್ಲ, ನಿನ್ನ ಆಲೋಚನೆಗಳು. ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರೆ ಸಾಯಿಸ್ಬಿಡ್ತೀನಿ. 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 ಪದ್ಮಂಗೆ ಜ್ವರ ಬಂದಿದೆಯಾ ಜಾನಕಿ? ಏನೋ ಜ್ವರ ಬರ್ತಿರೋ ಹಾಗಿದೆ ಅನ್ಸುತ್ತೆ. ಕಿಶೋರಣ್ಣ ಹೊಡೆದಿರೋ ಏಟಿಗೆ ಮೂರ್ಛೆ ಹೋಗಿದಾರೇನೋ. ರಾಮನ್ ದೇವಸ್ಥಾನದಲ್ಲಿ ಗಂಟೆ ಬಾರ್ಸಿದ್ರೆ ಮಲ್ಕೊಳ್ಳೋದಲ್ಲ, ಬಿದ್ದು ಒದ್ದಾಡ್ತಿರ್ತಾರೆ. ನೀನ್ ಗೊಣಗೋದ್ನ ನಿಲ್ಸಿ ಮೊದ್ಲು ಸ್ವಲ್ಪ ಬೀನ್ಸ್ ಪಲ್ಯ ಹಾಕು. ಅದಿವತ್ ಮಾಡಿಲ್ವಲ್ಲ ರೀ. ಮೊದ್ಲು ಊಟ ಮಾಡ್ಲಿ. ತಿನ್ನುವಾಗ ಏನದು ಮಾತು? ಔಷಧಿ ಏನಾದ್ರೂ ತಗೊಂಡ್ಲೋ ಇಲ್ವೋ? ಕಷಾಯ ಕುಡ್ದು ಮಲಗಿದಾಳೆ ಭಾವನವ್ರೆ, ಕಷಾಯ. ತಂಗಿಯಮ್ಮ, ಭಾವನವರಿಗೆ ರಸಂ ಹಾಕು. ಆ ಪೆಪ್ಪರ್ ರಸಮ್ ತುಂಬಾ ಚೆನ್ನಾಗಿದೆ. ಹಾಕು ಹಾಕು ಹಾಕು. ಕಷಾಯ ತಗೊಂಡಿದ್ರು ಸರಿಯಾದ ಸಮಯಕ್ಕೆ ಊಟ ಮಾಡ್ಬೇಕಲ್ವಾ? ಸರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಭಾವನವ್ರೆ,
ನೀವ್ ಹಿಂಗ್ ಊಟದ ಮುಂದೆ ಹೇಳ್ಬಾರ್ದು. ನೀವ್ ನನ್ಕಿಂತ ದೊಡ್ಡವರಲ್ಲ ಭಾವನವ್ರೆ. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನಾನು ಈಗ್ಲೂ ಕರ್ಕೊಂಡ್ ಬರ್ತೀನಿ. ಹಾ, ಕರೆದ ತಕ್ಷಣ ಬಂದ್ಬಿಡ್ತಾರೇನು? ನಾನೇ ಹೋಗಿ ಕರ್ಕೊಂಡ್ ಬರ್ತಿದ್ದೀನಲ್ಲಮ್ಮ. ನಾನು ಈಗ್ಲೇ ಹೋಗಿ ಪದ್ಮನ ಕರ್ಕೊಂಡ್ ಬರ್ತೀನಿ. ಪದ್ಮ, ಪದ್ಮ, ಪದ್ಮ. ನಾನು ಕರ್ಕೊಂಡ್ ಬರ್ತೀನಿ. ನಾನು ಕರ್ಕೊಂಡ್ ಬರ್ತೀನಿ ಈಗ. ಅತ್ತ ಧರಿ ಇತ್ತ ಪುಲಿ, ಏನ್ ಮಾಡೋದೀಗ ನಾನು? ಇವಾಗ ಹಿಂಗಪ್ಪ ಮ್ಯಾನೇಜ್ ಮಾಡ್ಲಿ ನಾನು? ಪದ್ಮ, ಪದ್ಮ, ನಿಮ್ಮ ಅಣ್ಣಯ್ಯ ಕರಿತಾ ಇದಾರೆ, ಊಟ ಮಾಡ್ಬೇಕಂತೆ. ಬಾ, ಬರ್ಬೇಡ. ಬಾ ಬಾ. ಸರಿ ಬಿಡು, ನಿನ್ನಿಷ್ಟ. ನಿನ್ ಮಲ್ಕೋ, ನಾನು ಹೋಗ್ತೀನಿ. ಕಾಪಾಡಪ್ಪ ದೇವ್ರೆ. ಬಾ ಅಂತ ಹೇಳಿದೀನಿ. ಬರ್ತಾಳೆ, ಬರ್ತಾಳೆ. ಅಮ್ಮ, ಭಾವನವ್ರೆ, ಏನ್ ಹೇಳಿ ಭಾವನವ್ರೆ? ಪದ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಯಾಕೆ ಒಬ್ರೇ ಬಂದ್ರಿ? ಪದ್ಮ ಇಲ್ಲಿ? ಅವಳಿಗೆ ತಲೆನೋವು ತುಂಬಾ ಜಾಸ್ತಿ ಆಗಿದೆ ಅಂತೆ ಭಾವನವ್ರೆ. ಪೂರ್ತಿ ಕಡಿಮೆ ಆದ್ಮೇಲೆ ಬರ್ತಾಳಂತೆ.